ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸೈಲೆಂಟ್. ಏನಪ್ಪ ಇದು ಬೆಳಗ್ಗೆ ಕಾರ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅನ್ಕೊತಿದ್ದೀರಾ? ಏನಿಲ್ಲ, ಹಿಂಗೆ ಸಿಟಿ ಮಾರ್ಕೆಟ್ ಕಡೆ ಹೋಗಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು. ಏನಪ್ಪ ಕೆಲಸ ಅಂದರೆ ಹೂವು ತರಬೇಕಿತ್ತು. ಏನು ವಿಶೇಷ ಅಂದರೆ ನನ್ನ ಟಿ ಟಿ ಗಾಡಿಗೆ ಶಬರಿಮಲೆ ಫಸ್ಟ್ ಡ್ಯೂಟಿ ಆಗಿದೆ. ಹಂಗಾಗಿ ಸ್ವಲ್ಪ ಫ್ಲವರ್ಸ್ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ ಮಾರ್ಕೆಟ್ಗೆ. ಹಂಗೆ ಇಲ್ಲಿ ಕೆ ಆರ್ ಪುರಮಲ್ಲಿ ನಮ್ಮ ಹುಡುಗರು ಇರ್ತಾರೆ, ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗಬೇಕು. ಹಂಗಾಗಿ ಸ್ವಲ್ಪ ಹೆಲ್ಪ್ ಆಗ್ತಾರೆ, ಯಾಕಂದರೆ ಓಡಾಡಬೇಕಲ್ವ, ಮಾರ್ಕೆಟೆಲ್ಲ ಓಡಾಡೋಕೆ ಒಬ್ಬನೇ ಆಗೋಲ್ಲ. ಹಂಗಾಗಿ ನಮ್ಮ ಹುಡುಗರನ್ನ ಪಿಕಪ್ ಮಾಡಿಕೊಂಡು ಹೋಗೋಣ ಅಂತ ಕೆ ಆರ್ ಪುರಮ್ ಬಂದೆ. ಸಿಕ್ಕಾಪಟ್ಟೆ ಟ್ರಾಫಿಕ್, 5:15 ನೋಡಿ ಎಷ್ಟು ಟ್ರಾಫಿಕ್ ಇದೆ. ಮತ್ತು ಅವ್ರನ್ನ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಒಂದು ಟೀ ಕುಡ್ಕೊಂಡು ಮತ್ತೆ ಹೊರಟ್ರಿ ಸಿಟಿ ಮಾರ್ಕೆಟ್ ಕಡೆ. ಇಲ್ಲಿ ನೋಡಿ, ಈ ಟೌನಲ್ಲಿ ಹತ್ರನೂ ಸ್ವಲ್ಪ ಫ್ರೀಯಾಗೇ ಇತ್ತು, ಬಟ್ ಮಾರ್ಕೆಟ್ ಎಂಟ್ರಿ ಆಗಿದ್ದು ಅಲ್ಲೂ ಟ್ರಾಫಿಕ್ಕು. ಬೆಳಗ್ಗೆನೇ ನೋಡಿ ಇಲ್ಲಿ ಕಾರ್ ಪಾರ್ಕ್ ಮಾಡಿದೆ, ₹100 ತೊಗೊಂಡ. ಮತ್ತು ಕಾರು ಪಾರ್ಕ್ ಮಾಡಿ ಮಾರ್ಕೆಟ್ ಎಂಟ್ರಿ ಆಗಿದೆ ನೋಡಿ. ಇಲ್ಲಿ ಫ್ಲವರ್ಸು ಜರ್ಬಾರ ತೊಗೊಂಡ್ರಿ, ಮತ್ತು ಆಸ್ಪರ ಸೊಪ್ಪು ಅದು ಇದೆಲ್ಲ ಬೇಕಿತ್ತು. ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮತ್ತು ಹಿಂಗೆ ಇವ್ರ ಹತ್ರ ಹೋಗಿ ರೇಟ್ ಕೇಳೋಣ ಅಂತ ಹೋದೆ. ಇವರೆಲ್ಲ 500, 600, 800 ಅಂದರು. ಇವೆಲ್ಲ ವರ್ಕೌಟ್ ಆಗೋಲ್ಲ ಅಂದ್ಬಿಟ್ಟು ಬೇಕಾಗಿರೋ ಹೂವು ತೊಗೊಂಡು, ಯಾಕಂದರೆ ಲೇಟ್ ಆದಷ್ಟು ಟ್ರಾಫಿಕ್ ಜಾಸ್ತಿ ಆಗುತ್ತೆ, ನಮಗೆ ಕಷ್ಟ ಆಗುತ್ತೆ. ಹಂಗಾಗಿ ಬೇಗ ರಿಟರ್ನ್ ಬರಬೇಕಿತ್ತು. ಹಂಗಾಗಿ ನಾನು ನಮ್ಮ ಹುಡುಗ ರಿಟರ್ನ್ ಬಂದ್ರಿ ನಮ್ಮ ಹೊಸಕೋಟೆ ಕಡೆ. ಬರ್ತಾ ನೋಡಿ ಹೈವೇದಲ್ಲಿ ಹಂಗೆ ನಮ್ಮ ಯಜಮಾನ್ದು ಸುಮನ್ ಗಾಡಿಗಳು ಸಿಗ್ನಲಲ್ಲೇ ಕಾಣಿಸ್ಕೊಂತು. ಅದೊಂದು ವೀಡಿಯೋ ಮಾಡಿಕೊಂಡು, ನಮ್ಮ ಸುಮನ್ ಜನಿಯಾ ಗಾಡಿ ಇದು, ಅಣ್ಣವ್ರು ನೋಡಿರ್ತಾರೆ ನಮ್ಮ ವಿಡಿಯೋ, ನೋಡಿದ್ರೆ ಒಂದು ಕಮೆಂಟ್ ಹಾಕಿ ಅಣ್ಣ. ಮತ್ತು ನೋಡಿ ಇದು, ಮತ್ತು ಇದ್ರದ್ದೊಂದು ವೀಡಿಯೋ ಮಾಡಿಕೊಂಡು, ಮತ್ತು ಹಂಗೆ ಇಲ್ಲಿ ಫೋಟೋ ಕೊಟ್ಟಿದ್ದು, ಆರ್ಡ್ರ್ ಮಾಡಿದ್ರು ಅಯ್ಯಪ್ಪ ಅದು ಫೋಟೋ. ಅದು ನೋಡಿ, ಇದನ್ನು ಫೋಟೋ ಏನೋ ಬೇಕಿದ್ರೆ ನಂಗೆ ಮೆಸೇಜ್ ಮಾಡಿ ಮಾಡಿಸ್ಕೊಡ್ತೀನಿ. ಇದು ₹600 ಕೊಟ್ಟೆ ಈ ಫೋಟೋಗೆ. ನೋಡಿ, ಇದೊಂದು ಫೋಟೋ ಒಂದು ಮಾಡಿಸ್ಕೊಂಡು ಮತ್ತು ಹೊಸಕೋಟೆಗೆ ಬಂದ್ರಿ. ಅಷ್ಟೊತ್ತಿಗೆ ನಮ್ಮ ಕ್ಯೂನ್ನ ವಾಷಿಂಗ್ ಹಾಕಿದ್ದ ನಮ್ಮ ಸಂದೀಪ. ನೋಡಿ, ನಮ್ಮ ಕ್ಯೂನ್ನ ಫಸ್ಟು ರಾಜಧಾನಿ ಬಾಯ್ಸ್ ನೋಡಿ, ಇದೇ ಬ್ರ್ಯಾಂಡ್, ನಮ್ಮದು ಇದೇ ಬ್ರ್ಯಾಂಡು. ಮತ್ತು ಗಾಡಿನ ವಾಷಿಂಗ್ ಎಲ್ಲ ಮಾಡಿಸ್ಕೊಂಡು ಕಸ್ಟಮರ್ ಪ್ಲೇಸ್ಗೆ ಹೋಗೋಣ ಅಂದ್ಕೊಂಡ್ರೆ ಅವ್ರು ನೋಡಿದ್ರೆ ಟೆಂಪಲ್ ಹತ್ರ ಡೈರೆಕ್ಟಾಗಿ ಬಂದ್ಬಿಡಿ ಅಂದರು. ಹಂಗಾಗಿ 2:30-3 ಗಂಟೆಗೆ ಹೇಳಿದರು. ಹಂಗಾಗಿ ನಾವು ಫಸ್ಟ್ ಕಟ್ಟೋದೇ ನಮ್ಮ ಸಂದೀಪ ಬಾವುಟ, ಏನು ಕಟ್ತಾನೋ ಬಿಡ್ತಾನೋ. ಮತ್ತು ನೋಡಿ ಡೆಕೋರೇಷನ್ ಅವರು ಬಂದರು. ಮತ್ತು ಇವರು ಅದೇನೋ ಸ್ಪಂಜು ಅವೆಲ್ಲ ರೆಡಿ ಮಾಡಿಕೊಂಡು ಇದೆಲ್ಲ ರೆಡಿ ಮಾಡ್ಕೊತಿದ್ರು ನೋಡಿ ಫ್ಲವರ್ಸ್ ಹಾಕೋಕ್ಕೆ. ಮತ್ತು ಇದು ಫೈನಲಾಗಿ ಒಂದು ಫೋಟೋ ಹಾಕ್ತೀನಿ, ಇದ್ರದ್ದು ಫಿನಿಶ್ ವೀಡಿಯೋ. ಇವರೇ ನೋಡಿ, ಅಜಯ್ ಅಂತ ಹೊಸಕೋಟೆ ಇವರು. ಇವರೇ ಬುಕ್ ಮಾಡಿರೋ, ನಮ್ಮ ಬ್ರದರ್ ಆಗಬೇಕು ಇವರು, ಇವರೇ ಬುಕ್ ಮಾಡಿರೋದು ಗಾಡಿ. ಮತ್ತು ನೋಡಿ, ಇದು ಫೈನಲಾಗಿ ಸ್ಪಾಂಜ್ ಎಲ್ಲ ಕಟ್ಟಾಯಿತು. ಮತ್ತು ಇವಾಗ ಹೂವು ಕೆಲಸ ಸ್ಟಾರ್ಟ್ ಮಾಡ್ಕೊತಾರೆ ಇವ್ನು ನೋಡಿ. ಮತ್ತು ನಮ್ಮ ಸಂದೀಪ ಅಯ್ಯಪ್ಪನ ಫೋಟೋ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ ಫೋಸ್ ಕೊಟ್ಕೊಂಡು. ಮತ್ತು ನೋಡಿ ಫ್ಲವರ್ಸ್ ಕೆಲಸ ಸ್ಟಾರ್ಟ್ ಮಾಡಿದ್ರು. ಅವನು ಸೇರಿ ಎಲ್ಲ, ಯಾಕಂದರೆ 5:30-6 ಗಂಟೆ ಆಗೋಗುತ್ತೆ ಅಂದ್ಬಿಟ್ಟು, ಹಂಗಾಗಿ ಎಲ್ಲ ಸೇರಿ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವ್ರಿಗೂ. ಇದು ನೋಡಿ ಫಿನಿಶ್ ಆಗ್ತಾ ಬರ್ತಾಯಿದೆ, ಒಂದು ಅರ್ಧ ಕೆಲಸ ಆಗಿದೆ. ಮತ್ತು ನೋಡಿ ಫಿನಿಶ್ ಆದಮೇಲೆ ಒಂದು ಫೋಟೋ ಹಾಕ್ತೀನಿ ನೋಡಿ, ಇದು ಫಿನಿಶ್ ಆದಮೇಲೆ ಬಂದಿರೋದು. ಮತ್ತು ಸಾಮ್ಗಳೆಲ್ಲ ಇರ್ಮುಡಿ ಮುಗಿಸ್ಕೊಂಡು ಹೊರಟ್ರು. ಮತ್ತು ಹೊರಟಾದ್ಮೇಲೆ ಹೆವಿ ಬ್ಲಾಸ್ಟ್ ಗುರು, ಪಟಾಕಿ ಎಲ್ಲ ಹೊಡೆದು ಭರ್ಜರಿ ಮಾಡಾಕ್ಬಿಟ್ರು ಹೊಸಕೋಟೆಯಲ್ಲಿ. ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಇನ್ನೇನು ನಮ್ಮ ಪ್ರಯಾಣ ನಮ್ಮ ಸಂದೀಪನ ಸ್ಟಾರ್ಟ್ ಮಾಡ್ದೆ. ಹಂಗಾಗಿ ಅವನ್ನ ಕಳಿಸ್ಕೊಟ್ಬಿಟ್ಟು ಹೈವೇದಲ್ಲಿ ಒಂದು ಸ್ವಲ್ಪ ದೂರ ವೀಡಿಯೋ ಮಾಡ್ಕೊಂಡು ಹೋದೆ, ಯಾಕಂದರೆ ನಮ್ಮ ಬಾವುಟ ಹಾರೋದು ನಮ್ಮ ಬ್ರ್ಯಾಂಡು, ಒಂದು ವೀಡಿಯೋ ಮಾಡಲೇಬೇಕಾಗಿತ್ತು. ಹಂಗಾಗಿ ಒಂದು ನಮ್ಮ ವೀಡಿಯೋ ಮಾಡಿಕೊಂಡು ನಮ್ಮ ಬ್ರ್ಯಾಂಡದು, ನಮ್ಮ ಕರ್ನಾಟಕ ಬಾವುಟದ್ದು. ಓಕೆ ಫ್ರೆಂಡ್ಸ್, ಬಾಯ್, ಮುಂದಿನ ವೀಡಿಯೋಲಿ ಸಿಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಅಕೌಂಟ್ನ ಫಾಲೋ ಮಾಡಿ, ಒಂದು ಲೈಕ್ ಮಾಡಿ, ಹಂಗೆ ಒಂದು ಕಮೆಂಟು ಮಾಡಿಬಿಡಿ. ಓಕೆ ಫ್ರೆಂಡ್ಸ್, ಬಾಯ್. ಸಂದೀಪಾಗೂ ಮತ್ತು ಬಾಯ್ ಹೇಳಿ ಅವನಿಗೆ ಕಳಿಸ್ಕೊಟ್ಬಿಟ್ಟು ನಾವು ನಮ್ಮ ಮನೆ ಕಡೆ ಬಂದ್ರಿ. ಓಕೆ ಫ್ರೆಂಡ್ಸ್, ಬಾಯ್ ಮತ್ತೆ.